ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಬಿಗ್ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ಬೋದು. ಸೊ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಜಮಾ ಆಗ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ ಇವ್ರ ಕಡೆ ಹಣನೇ ಇಲ್ಲ. ಸೊ ಹಣ ಇಲ್ಲದ ಕಾರಣಕ್ಕಾಗಿ ನಮಗೆ ಅಮೌಂಟ್ ಜಮಾ ಮಾಡ್ತಾ ಇಲ್ಲ ಅಂತಾನು ಕೂಡ ಮಾಹಿತಿ ಬರ್ತಾ ಇರೋದು. ಇನ್ಮೇಲಿಂದ ಏನ್ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತಾ, ಸೊ ಯಾಕೆ ಈ ರೀತಿ ಆಗ್ತಾ ಇರುವಂತದ್ದು, ಸೊ ಎಲ್ಲದರ ಬಗ್ಗೆನೂ ಕೂಡ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರಿಗೆ ಹಣ ಬರ್ತಾ ಇಲ್ಲ ನೋಡಿ, ಸೊ ಅವ್ರಿಗೆ ಫುಲ್ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಸೊ ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಬಂದ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಈಗ ಕಳೆದ ಎರಡೂವರೆ ತಿಂಗಳಾಯ್ತು. ಸೊ ಇನ್ನೂ ಕೂಡ ಹಣ ಸಾಕಷ್ಟು ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ. ಸೊ ಕೇವಲ 5 ಲಕ್ಷನೋ 10 ಲಕ್ಷನೋ ಇಷ್ಟರೊಳಗೇನೆ ಅಮೌಂಟ್ ಜಮಾ ಆಗ್ತಾ ಇದೆ. ದಿನಕ್ಕೆ 1 ಲಕ್ಷ ಅಥವಾ 2 ಲಕ್ಷ ಈ ರೀತಿಯಾಗಿ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಮೊದಲಿಗೆ 10 ಲಕ್ಷ 20 ಲಕ್ಷ ಈ ರೀತಿಯಾಗಿ ಅಮೌಂಟ್ ಜಮಾ ಮಾಡ್ತಾ ಇದ್ರು. ಸೊ ಈಗ ಯಾಕೆ ಡಿಲೇ ಆಗ್ತಾ ಇರುವಂತದ್ದು ಮತ್ತೆ ಅಮೌಂಟೇ ಇನ್ಮೇಲಿಂದ ಬರಲ್ಲ ಅಂತ ವಿಪಕ್ಷ ನಾಯಕರು ಕೂಡ ಹೇಳ್ತಾ ಇದ್ರೆ, ಇವ್ರ ಬಳಿ ಹಣನೇ ಇಲ್ಲ, ಇವರ ಸರ್ಕಾರದ ಬಳಿ ಹಣ ಇಲ್ಲದ ಕಾರಣಕ್ಕಾಗಿ ನಿಮ್ಗೆ ಅಮೌಂಟ್ ಆಗ್ತಾ ಇಲ್ಲ. ಸೊ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನೀವು ವೋಟ್ ಹಾಕಿಲ್ಲ ಅಂತ ಅದೊಂದು ಕಾರಣ ಸಿಗ್ತಾ ಇದೆ ಇವರಿಗೆ. ಸೊ ಅದರ ಕಾರಣವನ್ನ ಉಪಯೋಗಿಸಿಕೊಂಡು ಈ ಒಂದು ಸ್ಕೀಮ್ಸ್ ಗಳನ್ನ ಬಂದ್ ಮಾಡ್ಲಿಕ್ಕೆ ನಿಂತಿದ್ದಾರೆ. ಸೊ ಅಮೌಂಟ್ ಇವು ಕಾಂಗ್ರೆಸ್ ಕಡೆ ಬರೋದಾದ್ರೆ ಇಲ್ಲಿ ಕಾಂಗ್ರೆಸ್ನವರು ಕೂಡ ಅಮೌಂಟ್ ಹಾಕ್ತವೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮೇಡಮ್ ಅವರು ಹೇಳಿದ್ರು, ಸೊ ಜೂನ್ ನಲ್ಲಿನೇ ನಾವೆಲ್ಲನೂ ಕೂಡ ಹಾಕ್ತಿವಿ ಅಂತ ಜೂನ್ ನಲ್ಲಿ ಹೇಳಿದ್ರು. ಸೊ ಜೂನ್ ಮುಗಿದೋಯ್ತು. ಸೊ ಜುಲೈ ನಲ್ಲಿ ಹಾಕ್ತೇನೆ ಅಂತ ಹೇಳಿದ್ರು. ಸೊ ಜುಲೈ ನಲ್ಲಿ ಹಾಕ್ಲಿಲ್ಲ. ಈ ಒಂದು ಜುಲೈ 15ನೇ ತಾರೀಕು 12ನೇ ಕಂತು ಸ್ಟಾರ್ಟ್ ಮಾಡ್ತೀವಿ, ಅದ್ರ ಜೊತೆಗೆ 11ನೇ ಕಂತು ಕೂಡ ಹಾಕ್ತಿವಿ ಅಂತ ಹೇಳಿದ್ರು. ಸೊ ಎರಡು ಕೂಡಿಸಿ ಸ್ವಲ್ಪ ಹಂತವಾಗಿ ಸ್ವಲ್ಪ ಜನರಿಗೆ ಮಾತ್ರ ಜಮಾ ಮಾಡ್ತಾ ಇರುವಂತದ್ದು. ಸೊ ಎಲ್ಲರಿಗೆ ಯಾಕೆ ಜಮಾ ಮಾಡ್ತಾ ಇಲ್ಲ, ಸೊ ಬೇಗ ಯಾಕೆ ಜಮಾ ಮಾಡ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಕ್ವಶನ್ ಮಾಡ್ತಾ ಇದ್ರು ಅಂತದ್ದು. ಸೊ ಅದ್ರ ಜೊತೆಗೇನೆ ಇಲ್ಲಿ ಮುಖ್ಯವಾಗಿ ಮಹಿಳೆಯರು ಜನರೇ ಕ್ವಶನ್ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಯಾಕಂದ್ರೆ ಅವ್ರಿಗೆ ಹಣನೇ ಬರ್ತಾ ಇಲ್ಲ. ಸಾಕಷ್ಟು ಸ್ವಲ್ಪ ಫಲಾನುಭವಿಗಳಿಗೆ ಅಮೌಂಟ್ ಹಾಕಿವ ಅಂತ ಹೇಳಿದ್ರಿ, ಸೊ ಅವ್ರಿಗೆ ಅಷ್ಟೇ ಯಾಕೆ ಹಾಕ್ತಾ ಇದ್ರಿ, ಮತ್ತೆ ಇಲ್ಲಿ SC ಮತ್ತು ST ಫಲಾನುಭವಿಗಳಿಗೆ ಹಾಕ್ತಿವ ಅಂತ ಹೇಳಿದ್ರಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಹಾಕಿದೇವ ಅಂತ ಹೇಳಿದ್ರಿ. ಅವ್ರಿಗೆ ಯಾರಿಗೂ ಕೂಡ ಇನ್ನೂವರೆಗೂ ಕೂಡ SC ST ಫಲಾನುಭವಿಗಳಿಗೆ ಅಮೌಂಟ್ ಹೋಗಿಲ್ಲ ಅಂತ ಕಮೆಂಟ್ ಗಳಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಮಾಧ್ಯಮದಲ್ಲಿನೂ ಕೂಡ SC ಮತ್ತು ST ಫಲಾನುಭವಿಗಳು ಕೂಡ ಹೇಳ್ತಾ ಇರುವಂತದ್ದು. ಸೊ ಮೊದಲಿಗೆ ಜಾತಿ ಇಲ್ಲದೇನೆ ಅಮೌಂಟ್ ಹಾಕ್ತಾ ಇದ್ರು, ಈಗ ಜಾತಿ ಮೇಲೆ ಅಮೌಂಟ್ ಹಾಕ್ತಾ ಇದ್ದಾರೆ. ಮತ್ತೆ ಇನ್ನೊಂದು SC ST ಫಲಾನುಭವಿಗಳಿಗೆ ಮಾತ್ರ ಯಾಕೆ ಹಾಕಿದ್ದಾರೆ, ಸೊ ಉಳಿಕಿರುವಂತಹ ಫಲಾನುಭವಿಗಳಿಗೆ ಯಾಕೆ ಬೇಗನೆ ಹಾಕ್ಲಿಲ್ಲ. ಸೊ ಈ ಎಲ್ಲ ಕಾರಣಗಳನ್ನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಇದನ್ನೆಲ್ಲ ಒಂದು ಒಳಗೊಂಡಂತಹ ಬಿಜೆಪಿ ಸರ್ಕಾರ ಅಥವಾ JDS ಸರ್ಕಾರ ಅಂದ್ರೆ ವಿಪಕ್ಷ ನಾಯಕರು ಅಂದ್ರೆ ಅವರೇ ಆಗ್ತಾರೆ. ಸೊ ಅವರು ಈಗ ಈ ಒಂದು ಹಣ ಹಾಕಲ್ಲ, ಯಾಕೆ ನೀವು ಹಾಕ್ತಾ ಇಲ್ಲ, ಸೊ ಇದಕ್ಕೋಸ್ಕರ ನಿಮ್ಗೆ ಅಮೌಂಟ್ ಬರ್ಬೇಕಂದ್ರೆ, ನಿಮ್ಗೆ ಹಣ ಜಮಾ ಮಾಡ್ಬೇಕಂದ್ರೆ ಪ್ರತಿಭಟನೆಯನ್ನ ಮಾಡಬೇಕು. ಸೊ ಮಹಿಳೆಯರೆಲ್ಲರೂ ಕೂಡಿಸಿಕೊಂಡು ಸೊ ಪ್ರತಿಭಟನೆಯನ್ನ ಮಾಡಿ, ಸೊ ಅವಾಗ ನಿಮ್ಗೆ ಹಣ ಹಾಕ್ತಾರೆ. ಅದುವರೆಗೂ ಕೂಡ ನಿಮ್ಗೆ ಅಮೌಂಟ್ ಹಾಕಲ್ಲ ಅವರು. ಸೊ ಇಷ್ಟೇ ಒಂದ್ ಸ್ವಲ್ಪ ಅಮೌಂಟ್ ಹಾಕ್ತಾರೆ, ಮತ್ತೆ ಪೆಂಡಿಂಗ್ ಉಳಿಸ್ತಾರೆ, ಹಾಕಿದೀವಿ ಅಂತ ಹೇಳ್ತಾರೆ. ಮತ್ತೆ ಇದೇ ರೀತಿಯಾಗಿ 5 ವರ್ಷಗಳ ಕಾಲ ಕಳೆದು ಹೋಗ್ಬಿಡ್ತತೆ. ಸೊ ಅದಕ್ಕೋಸ್ಕರ ನೀವು ಪ್ರತಿಭಟನೆಗೆ ಇಳಿಯಿರಿ. ಸೊ ಈಗಾಗಲೇ ಮೈಸೂರಿನಲ್ಲಿ ಕೂಡ ಪ್ರತಿಭಟನೆ ಒಂದ್ಸಾರಿ ಆಗಿರುವಂತದ್ದು. ಸೊ ಹಾಸನದಲ್ಲಿ ಸಿಕ್ಕಾಪಟ್ಟೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಇದೀಗ ಸದ್ಯದಲ್ಲಿ ಎಲ್ಲ ಕರ್ನಾಟಕದಾದಂತಹ ಯಾರ್ಯಾರಿಗೆ ಅಮೌಂಟ್ ಹೋಗಿಲ್ಲ ನೋಡಿ, ಸೊ ಎಲ್ಲರೂ ಕೂಡ ಕಿಡಿಕಾರ್ತಾ ಇರುವಂತದ್ದು ಮಹಿಳೆಯರು. ಸೊ ಒಂದು ಗೃಹಲಕ್ಷ್ಮಿ ಯೋಜನೆನೇ ನಂಬಿಕೊಂಡು ಸಾಕಷ್ಟು ಸಾಲಗಳನ್ನ ಕೂಡ ಮಾಡಿದ್ದಾರೆ. ಸೊ ಇದು ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಕೊಟ್ಟಿರುವಂತದ್ದು. ಮಹಿಳೆಯರು ಈ ರೀತಿ ಮಾಡಬಾರ್ದಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬೇಕಾದ್ರೂ ಕೂಡ ಒಂದ್ ತಿಂಗಳಲ್ಲಿ ಜಮಾ ಆಗ್ಬಹುದಾಗಿರುತ್ತೆ, ಹಿಂದೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಈ ಒಂದು ಜಿಲ್ಲೆ ಅಂತ ಅಂದ್ಬಿಟ್ರೆ ಆ ಒಂದು ಜಿಲ್ಲೆದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಅದಕ್ಕೋಸ್ಕರ ಅದನ್ನ ನಂಬ್ಕೊಂಡು ಸಾಕಷ್ಟು ಕೈ ಸಾಲವನ್ನ ಮಾಡ್ಕೊಳ್ಳೋದು ಅಥವಾ ಲೋನ್ಗಳನ್ನ ತೆಗೆಸ್ಕೊಳ್ಳೋದು, ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಈಗ ನೀವು ಕೂಡ ನಮ್ ಕಡೆಯಿಂದ ರಿಕ್ವೆಸ್ಟ್, ಆ ರೀತಿ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಗಂಡಸರು ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ಹೇಳಿ, ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಸೊ ಈಗ ಈ ಒಂದು ವಿಪಕ್ಷ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಬರೀ ಹೇಳ್ತಾ ಇದ್ರಿ ಮಾತ್ರ, ಆದ್ರೆ ಯಾರಿಗೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ. ಯಾಕೆ? ಸಾಕಷ್ಟು ಫಲಾನುಭವಿಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ ಅಂತ ನೀವು ಕೂಡ ಈ ಒಂದು ಯೋಜನೆಯನ್ನ ಜಾರಿ ತಂದಿದ್ರಿ. ಸಾಕಷ್ಟು ಈಗ ಅಮೌಂಟ್ ಹಾಕದೆ ಬಿಟ್ಟಿದ್ರೆ, ಈಗ 2 ತಿಂಗಳಾಯ್ತು 3 ತಿಂಗಳಾಯ್ತು ಇದನ್ನೇ ಹೇಳ್ತಾ ಬರ್ತಿದ್ರಿ. ಸೊ ನೀವು ಅಮೌಂಟ್ ಯಾವಾಗ ಜಮಾ ಮಾಡ್ತೀರಿ ಅಂತ ಕ್ವಶನ್ ಅನ್ನ ವಿಪಕ್ಷ ನಾಯಕರು ಹಾಕ್ತಾ ಇದ್ದಾರೆ. ಸೊ ಅದ್ರ ಜೊತೆಗೇನೆ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಈಗ ನೋಡ್ತಾ ಇರುವಂತವರು ಎಲ್ಲರೂ ಕೂಡ ನೀವು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಸ್ಥಳಗಳಲ್ಲಿ. ಹಾಗಾದ್ರೆ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ?
ಇದನ್ನ ವಿಪಕ್ಷ ನಾಯಕರು ಕೇಳ್ತಾ ಇರುವಂತದ್ದು. ಸೊ ನೀವು ಪ್ರತಿಭಟನೆ ಮಾಡಲಿಕ್ಕೆ ರೆಡಿ ಆಗಿದ್ರೆ ಸೊ ಕಾಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿಬಿಟ್ಟೆ. ಸೊ ನಿಮಗೆ ಪ್ರತಿಭಟನೆ ಮಾಡಿ ಹಣವನ್ನ ಪಡೆಯುವುದೇ ಇಷ್ಟನಾ, ಅಥವಾ ಇವರು ಹಣ ಹಾಕೋದವರೆಗೂ ಕಾಯೋದು ಇಷ್ಟನಾ, ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡೋದೇನೆ ಒಳ್ಳೇದಾ? ಸೊ ಈ ಎಲ್ಲದರ ಬಗ್ಗೆ ಕಮೆಂಟ್ ಮುಖಾಂತರ ಒಂದು ಲಾಂಗ್ ಕಮೆಂಟ್ ಆದ್ರೂ ನಮಗೆ ತಿಳಿಸಿ. ನಾನು ಎಲ್ಲ ಕಮೆಂಟ್ಗಳನ್ನ ಈ ವಿಡಿಯೋ ಮುಖಾಂತರ ನೋಡ್ತೀನಿ. ಯಾಕಂದ್ರೆ ಸೊ ನೋಡೋಣ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ. ಸೊ ಇಲ್ಲಿ ನಾನು ಎಲ್ಲ ಕೂಡ ಕಮೆಂಟ್ಗಳನ್ನ ಓದ್ತೀನಿ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ. ಸೊ ಇದಿಷ್ಟು ವಿಪಕ್ಷ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮಹಿಳೆಯರು ಕೂಡ ಪಡಿಸ್ತಾ ಇದ್ದಾರೆ. ಸೊ ಅದನ್ನ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಆ ಒಂದು ಹಣ ಬರತ್ವ ಇಲ್ಲೋ ಅನ್ನೋದಾದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಮುಟ್ಟಿದೆ. ಸೊ ಅದ್ ಮೇಲ್ಗಡೆಯಿಂದ ಇನ್ಫಾರ್ಮೇಶನ್ ಏನ್ ಬರ್ತಾ ಇದೆ ಅದನ್ನ ನಾನು ಹೇಳ್ತೀನಿ. ಸೊ ದಿನೇ ಇದನ್ನೇ ಹೇಳ್ತೀರಾ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಏನ್ ಬರುತ್ತೆ, ಅವ್ರು ಏನ್ ಹೇಳ್ತಾರೆ, ಅವ್ರು ಅಲ್ಲಿ ಕಾಂಗ್ರೆಸ್ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇತ್ತಂದ್ರೂ ಸಹಿತ ಆ ಒಂದು ಸರ್ಕಾರ ಏನ್ ಹೇಳುತ್ತೆ ನೋಡಿ, ಅದನ್ನೇ ನಾವು ನಿಮ್ಗೆ ಮಾಹಿತಿ ಹೇಳ್ತಾ ಇರೋದು ಕಣ್ರಿ. ಸೊ ನಾವ್ ಏನೋ ಹುಡ್ಸ್ಕೊಂಡು ಅದು ಇದು ಹೇಳೋದಿದ್ರೆ ಇವತ್ತು ಅವ್ನ್ ಸತ್ತ ಇವನ್ ಸತ್ತ, ಅಲ್ಲಿ ಅದಾಯ್ತು ಇಲ್ಲಿ ಇದಾಯ್ತು ಅಂತ ಸಾಕಷ್ಟು ನ್ಯೂಸ್ಗಳಿರ್ತವೆ. ಸೊ ಬೇಕಾದಷ್ಟು ನಮ್ಮ ಚಾನಲ್ ಅಲ್ಲಿ ಹಾಕೊಂಡು ನಾವು ಆರಾಮಾಗಿ ಆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಹುದಾಗಿರುತ್ತೆ, ಸುದ್ದಿಗೋಷ್ಠಿಗಳನ್ನ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ರೀತಿ ಮಾಡಲ್ಲ. ಸೊ ಮೇಲೆ ಸರ್ಕಾರದಿಂದ ಏನ್ ಬರುತ್ತೆ ಅದನ್ನೇ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಅಲ್ಲಿ ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ನಮ್ಗೇನು ಜನರಿಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಮುಖ್ಯವಾಗಿ. ಸೊ ಏನ್ ಗೌರ್ಮೆಂಟ್ ನಿಂದ ಬರುತ್ತೆ ಅದು ಇನ್ಫಾರ್ಮೇಶನ್ ಜನರಿಗೆ ಹೋಗಿ ತಲುಪಬೇಕು. ಸೊ ಅವ್ರಿಗೆ ಸಾಕಷ್ಟು ಏನ್ ಸ್ಕೀಮ್ ಇರ್ತವೆ, ಜಾಬ್ಸ್ಗಳಿರ್ತವೆ, ಎಲ್ಲನೂ ಕೂಡ ಹೆಲ್ಪ್ ಆಗ್ಬೇಕಂತಾನೆ ನಾವು ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಮುಖ್ಯವಾಗಿರುವಂತದ್ದು. ಸೊ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಬಿಡಿ ಸಾಕು. ಸೊ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.